ನಲಿಕಲಿ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕ ತರಗತಿ 3ನೇ ತರಗತಿ ಭಾಗ 2ರ ಸಂಪೂರ್ಣ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ. ಭಾಗ 2ರ ಘಟಕಗಳು ಆನೆ ಬಂತು ಅಂತಾನೆ, ಯಕ್ಷಗಾನ, ಹೂವಾಡಗಿತ್ತಿ, ನಮ್ಮ ಶಾಲಾ ಪತ್ರಿಕೆ, ಕಿತ್ತೂರು ರಾಣಿ ಚೆನ್ನಮ್ಮ, ಪತ್ರಿಕೆ ಓದೋಣ, ಸುದ್ದಿ ತಿಳಿಯೋಣ. ಮೊದಲನೇದು ಆನೆ ಬಂತು ಅಂತಾನೆ. ಈ ಕಥೆಯಲ್ಲಿನ ಘಟನೆಗಳಿಗೆ ಅನುಕ್ರಮ ಸಂಖ್ಯೆಗಳನ್ನು ನೀಡೋಣ ಅಂತ ಇದೆ. ನೆಕ್ಸ್ಟ್, ಗ್ರಂಥಾಲಯದಲ್ಲಿ ಓದಿದ ಯಾವುದಾದರೂ 5 ಪುಸ್ತಕಗಳನ್ನು ಹೆಸರಿಸಿ ಅವುಗಳ ಪುಟ ಸಂಖ್ಯೆಗಳನ್ನು ಪಟ್ಟಿ ಮಾಡಿಕೊಳ್ಳೋಣ ಅಂತ ಇದೆ. ಇಲ್ಲಿ ಆಯ್ಕೆ ಮಾಡಿದ ಪುಸ್ತಕದ ಹೆಸರು, ಹಾಗೆ ಒಟ್ಟು ಪುಟಗಳ ಸಂಖ್ಯೆ, ನಂತರ ಅದರಲ್ಲಿ ನಿನ್ನ ಇಷ್ಟದ ಚಿತ್ರದ ಹೆಸರು ಮತ್ತು ಅದರ ಪುಟ ಸಂಖ್ಯೆಗಳನ್ನು ಕೊಡಲಾಗಿದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪುಸ್ತಕ ಮತ್ತು ಅವುಗಳಿಗೆ ಸಂಬಂಧಂಥ ಪುಟ ಸಂಖ್ಯೆ ಮತ್ತು ಅದರಲ್ಲಿ ನಿನ್ನ ಇಷ್ಟದ ಚಿತ್ರದ ಹೆಸರುಗಳನ್ನು ನೋಡಿ ಹಾಗೂ ಅದರ ಪುಟ ಸಂಖ್ಯೆಗಳನ್ನು ಇಲ್ಲಿ ಬರೆಯಲಾಗಿದೆ. ನೆಕ್ಸ್ಟ್, ಯಾವುದಾದರೂ 10 ಪುಸ್ತಕಗಳನ್ನು ಹೆಸರಿಸಿ ಅವುಗಳ ಒಟ್ಟು ಪುಟ ಸಂಖ್ಯೆಗಳನ್ನು ಬರೆಯೋಣ ಅಂತ ಇದೆ. ಇಲ್ಲಿ ಪುಸ್ತಕಗಳ ಹೆಸರುಗಳನ್ನು ಬರೆಯಲಾಗಿದೆ, ಹಾಗೆ ಒಟ್ಟು ಪುಟಗಳ ಸಂಖ್ಯೆಗಳನ್ನು ಕೂಡ ಇಲ್ಲಿ ಬರೆಯಲಾಗಿದೆ. ಪದಗಳ ಅರ್ಥ ಜೋಡಿಸೋಣ ಅಂತ ಇದೆ. ಹಾಜರು ಅಂತಂದರೆ ಇಲ್ಲಿ ಭಾಗವಹಿಸುವಂತ. ನೆಕ್ಸ್ಟ್, ಮಾವುತ ಅಂತಂದರೆ ಆನೆಯನ್ನು ಪಳಗಿಸುವವ. ಆಜ್ಞೆ ಅಂತಂದರೆ ಆದೇಶ. ನೆಕ್ಸ್ಟು ಪಾಲನೆ ಅಂತಂದರೆ ಅನುಸರಣೆ. ನೆಕ್ಸ್ಟು ರಂಧ್ರ ಅಂತಂದರೆ ಗುಂಡಿ ಅಂತಕ್ಕಂಥ ಅರ್ಥ. ಅಡಗು ಅಂತಂದರೆ ಬಚ್ಚಿಟ್ಟುಕೋ. ನೆಕ್ಸ್ಟ್, ವೀಕ್ಷಿಸು ಅಂತಂದರೆ ನೋಡು. ನೆಕ್ಸ್ಟ್, ಈ ಪದಗಳು ಬಳಕೆಯಾಗಿರುವ ವಿವಿಧ ಸನ್ನಿವೇಶಗಳನ್ನು ತಿಳಿಯೋಣ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಂಬ ಮತ್ತು ಧ್ವಜಸ್ತಂಭಕ್ಕೆ ಕುರಿತಂತೆ ಕೊಡಲಾಗಿದೆ. ಈ ಪದಗಳ ಬಳಕೆಯ ಬೇರೆ ಸನ್ನಿವೇಶಗಳನ್ನು ಬರೆಯೋಣ ಅಂತ ಇದೆ. ಅಡಗು, ನಾನು ನನ್ನ ಗೆಳೆಯರೊಂದಿಗೆ ಕಣ್ಣ ಮುಚ್ಚಾಲೆ ಆಟ ಆಡುತ್ತೇನೆ. ನಾವೆಲ್ಲರೂ ಬೇರೆ ಬೇರೆ ಕಡೆ ಅಡಗಿ ಕುಳಿತುಕೊಳ್ಳುತ್ತೇವೆ. ಹಾಗೆಯೇ ಅಂಕುಶವು ಆನೆಯನ್ನು ಪಳಗಿಸಲು ಬಳಸುವ ಒಂದು ವಿಧಾನ. ನೀಡಿದ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಖಾಲಿ ಜಾಗವನ್ನು ತುಂಬೋಣ. 1ನೇದಕ್ಕೆ ಆಟದ ಅಂಕಣದ 2 ಬದಿಯಲ್ಲಿನ ಕಂಬ, 2ನೇದಕ್ಕೆ ಧ್ವಜವನ್ನು ಕಟ್ಟುವ ಕಂಬ. ನೆಕ್ಸ್ಟು, ಗ್ರಂಥಾಲಯದ ಪುಸ್ತಕ ಅಥವಾ ವಾರ್ತಾ ಪತ್ರಿಕೆಗಳಲ್ಲಿ ಗಮನಿಸಿದ ಹೊಸ ಪದಗಳನ್ನು ಇಲ್ಲಿ ಪಟ್ಟಿ ಮಾಡೋಣ. ಶಬ್ದಕೋಶ ಗಮನಿಸಿ ಅವುಗಳ ಅರ್ಥ ಕಂಡುಕೊಳ್ಳೋಣ ಅಂತ ಇದೆ. ಹೊಸ ಪದಗಳನ್ನು ಕೊಡಲಾಗಿದೆ, ಹಾಗೆ ಅವುಗಳ ಶಬ್ದಕೋಶದಲ್ಲಿನ ಅರ್ಥಗಳನ್ನು ಕೊಡಲಾಗಿದೆ. ಭೂಮಿ ಅಂತಕ್ಕಂಥ ಪದ ಏನು ಅಂತಂದರೆ ಪೃಥ್ವಿ, ಧರಣಿ, ನೆಲ ಅಂತಕ್ಕಂಥ ಉತ್ತರ ಕೊಡುತ್ತೆ. ಆಕಾಶ ಅಂತಂದರೆ ನಭ, ಗಗನ, ಅಂಬರ. ಬಂಗಾರ, ಕನಕ, ಕಾಂಚನ, ಹೇಮ, ಸ್ವರ್ಣ. ನೆಕ್ಸ್ಟ್, ಪಾರ್ವತಿ, ಉಮಾ, ಗಿರಿಜಾ, ಗೌರಿ, ಸರಸ್ವತಿ. ವಾಣಿ, ವೀಣಾಪಾಣಿ, ವಾಗ್ದೇವಿ. ಗೃಹ, ಮನೆ, ನಿಲಯ, ನಿವಾಸ, ಸದನ, ಕಾನನ, ಕಾಡು, ಅರಣ್ಯ, ವನ. ನೆಕ್ಸ್ಟು, ಭಾಸ್ಕರ ಅಂತಂದರೆ ಸೂರ್ಯ, ದಿವಾಕರ, ರವಿ, ಭಾನು. ಶಶಿ, ಚಂದ್ರ, ಚಂದ್ರಮ, ಹಿಮಕರ. ಹಾಗೆಯೇ ಜಲ ಅಂತಂದರೆ ನೀರು, ಉದಕ, ವಾರಿ, ಸಲಿಲ. ವಾಯು, ಗಾಳಿ, ಅನಿಲ, ಮಾರುತ, ಸಮೀರ. ತರಣಿ, ನದಿ, ಸರಿತ, ಪ್ರವಾಹಿನಿ. ಸಾಗರ, ಸಮುದ್ರ, ಜಲಧಿ, ರತ್ನಾಕರ. ಹಾಗೆಯೇ ನೆಕ್ಸ್ಟು, ಪಂಕಜ ಅಂತಂದರೆ ಕಮಲ, ಜಲಜ, ವಾರಿಜ, ಸರೋಜ. ನೆಕ್ಸ್ಟ್, ನರ, ಮನುಷ್ಯ, ಮಾನವ. ಶಬ್ದಕೋಶವನ್ನು ಬಳಸಿ ನೀಡಿರುವ ಪದಗಳಿಗೆ ಅರ್ಥಗಳನ್ನು ಹುಡುಕಿ ಬರೆಯೋಣ. ಕಾಡು ಅಂತಕ್ಕಂಥದ್ದು ಅರಣ್ಯ, ವನ, ಅಡವಿ. ಇದು ಮಾದರಿಯಾಗಿ ಕೊಡಲಾಗಿದೆ. ನೆಕ್ಸ್ಟ್, ಇಲ್ಲಿ ಪಾಲನೆಗೆ ಸಂಬಂಧಪಟ್ಟಂಗೆ ಆರೈಕೆ, ಪೋಷಣೆ, ರಕ್ಷಣೆ. ನೆಕ್ಸ್ಟು, ಆಜ್ಞೆಗೆ ಸಂಬಂಧಿಸಿದಂಥ ಪದಗಳು. ಆಜ್ಞೆಯ ಅರ್ಥವನ್ನು ಕೊಡುವಂಥದ್ದು ಆದೇಶ, ಅಪ್ಪಣೆ, ಸೂಚನೆ. ಹಾಗೆಯೇ ರಂಧ್ರಕ್ಕೆ ಸಂಬಂಧಿಸಿದಂತೆ ಬಿರುಕು, ಕುಳಿ,
ಗುಂಡಿ. ನೆಕ್ಸ್ಟ್ ಸಂತೋಷ. ಸಂತೋಷದ ಸಮಾನಾರ್ಥಕ ಪದಗಳು ಖುಷಿ, ಸಂತಸ, ಆನಂದ, ಹೊನ್ನು, ಚಿನ್ನ, ಬಂಗಾರ, ಸ್ವರ್ಣ. ದಿನಕ್ಕೆ ಒಂದು ಹೊಸ ಪದ ಬರೆದು ಅದರ ಅರ್ಥವನ್ನು ಶಬ್ದಕೋಶದಲ್ಲಿ ಹುಡುಕಿ ಬರೆಯೋಣ. ಹೊಸ ಪದಗಳು ಕೊಡಲಾಗಿದೆ ಹಾಗೂ ಶಬ್ದಕೋಶದಲ್ಲಿನ ಅರ್ಥಗಳನ್ನು ಕೂಡ ಕೊಡಲಾಗಿದೆ. ನೆಕ್ಸ್ಟ್ ಹೊಸ ಪದಗಳು ಮತ್ತು ಶಬ್ದಕೋಶದಲ್ಲಿನ ಅರ್ಥಗಳನ್ನು ಕೂಡ ಮತ್ತೆ ಬರೆಯಲಾಗಿದೆ. ಇಲ್ಲಿ ಸ್ವಂತ ವಾಕ್ಯದಲ್ಲಿ ಬರೆಯುವಂಥ ಪದಗಳು ಪಾಲಿಸು. ನಾವು ಶಾಲಾ ನಿಯಮಗಳನ್ನು ತಪ್ಪದೆ ಪಾಲಿಸಬೇಕು. ನೆಕ್ಸ್ಟು ಆದೇಶ. ಆದೇಶ ಅಂತಂದರೆ ಅದು ನಾವು ತಂದೆ ತಾಯಿಯರ ಆದೇಶವನ್ನು ಪಾಲಿಸಬೇಕು. ನೆಕ್ಸ್ಟ್ ಆರೋಗ್ಯ. ನಾವು ಉತ್ತಮ ಆರೋಗ್ಯ ಅಭ್ಯಾಸಗಳನ್ನು ಪಾಲಿಸಬೇಕು. ಕಾಪಾಡು. ಕಾಪಾಡು ಪದದ ಸ್ವಂತ ವಾಕ್ಯ ವೈದ್ಯರು ರೋಗಿಗಳನ್ನು ಕಾಪಾಡುತ್ತಾರೆ. ಓದಿದ ಪುಸ್ತಕಗಳ ಬಗ್ಗೆ ಬರೆಯಬೇಕು. ಇಲ್ಲಿ ಕ್ರಮ ಸಂಖ್ಯೆ ಒಂದೊಂದಾಗಿ ಕೊಡಲಾಗಿದೆ. ಒಂದರಲ್ಲಿ ರಾಮಾಯಣದ ಕಥೆಗಳು, ಶ್ರೀಕೃಷ್ಣ, ನೆಕ್ಸ್ಟು ಪಂಚತಂತ್ರ ಕಥೆಗಳು, ವಿಕ್ರಮ ಮತ್ತು ಬೇತಾಳ ಕಥೆಗಳು, ಅಜ್ಜಿ ಹೇಳಿದ ಕಥೆಗಳು. ಹಾಗೆ ಪುಸ್ತಕದಲ್ಲಿ ನಿನಗೆ ಇಷ್ಟವಾದ ವಿಷಯ ಕೇಳಿದರೆ ಮತ್ತು ವಿಷಯದ ಪುಟ ಸಂಖ್ಯೆಗಳನ್ನು ಇಲ್ಲಿ ಬರೆಯಲಾಗಿದೆ. ಪಠ್ಯವನ್ನು ಓದಿ ಹೊಸ ಪದಗಳನ್ನು ಗುರುತಿಸೋಣ ಅಂತ ಹೇಳಿದರೆ, ಪಠ್ಯದಲ್ಲಿ ಗುರುತಿಸಿದ ಹೊಸ ಪದಗಳು ಅಂತಂದರೆ ಅದು ಅಭಾವ, ಪರಿಹಾರ, ಮೊಲ, ಧ್ಯಾನ, ಬಂಜರು, ಸಲಹೆ, ಆದೇಶ, ಬರಗಾಲ. ನೆಕ್ಸ್ಟ್ ಗುರುತಿಸುವ ಹೊಸ ಪದಗಳಿಗೆ ಶಬ್ದಕೋಶದ ಸಹಾಯದಿಂದ ಅರ್ಥಗಳನ್ನು ಹುಡುಕಿ ಬರೀಬೇಕು. ಇಲ್ಲಿ ಹೊಸ ಪದಗಳು ಅಂತಂದರೆ ಅಭಾವ ಅಂತಂದರೆ ಕೊರತೆ ಅರ್ಥವನ್ನು ಕೊಡುತ್ತೆ. ಮೊಲ ಅಂತಂದರೆ ಅದು ಮೂಲ ಅಂತಂದರೆ ಆಧಾರ ಅಥವಾ ಉಗಮ. ಬಂಜರು ಅಂತಂದರೆ ಪಾಳು ಬಿದ್ದ ನೆಲ ಅಥವಾ ಪಾಳು ಬಿದ್ದ ಜಾಗ. ಆದೇಶ ಅಂತಂದರೆ ಅಪ್ಪಣೆ, ಆಜ್ಞೆ. ಬರಗಾಲ ಅಂತಂದರೆ ಕ್ಷಾಮ ಅಥವಾ ಅನಾವೃಷ್ಟಿ. ನೆಕ್ಸ್ಟ್ ಗುರುತಿಸಿರುವ ಹೊಸ ಪದಗಳನ್ನು ಬಳಸಿ ಸ್ವಂತ ವಾಕ್ಯಗಳಲ್ಲಿ ನಾವು ರಚಿಸಬೇಕು. ಅಭಾವ. ಇತ್ತೀಚೆಗೆ ಪೆಟ್ರೋಲ್, ಕಚ್ಚಾ ತೈಲದ ಅಭಾವ ಉಂಟಾಗುತ್ತಿದೆ. ಮೂಲ. ಮನುಷ್ಯನ ಮೂಲ ಮಂಗವಾಗಿರುತ್ತದೆ. ಬಂಜರು. ಬಂಜರು ಭೂಮಿಯಲ್ಲಿ ಯಾವ ಬೆಳೆಯೂ ಚೆನ್ನಾಗಿ ಬರುವುದಿಲ್ಲ. ನೆಕ್ಸ್ಟ್ ಆದೇಶ. ನಾವು ಹಿರಿಯರ ಆದೇಶ ಪಾಲಿಸಬೇಕು. ನೆಕ್ಸ್ಟ್ ಬರಗಾಲ. ಮಳೆ ಬರದಿದ್ದರೆ ಬರಗಾಲ ಸಂಭವಿಸುತ್ತದೆ. ನೆಕ್ಸ್ಟು ಹೊಸ ಪದಗಳ ಉಕ್ತ ಲೇಖನಗಳನ್ನು ಬರಿಬೇಕು. ತಪ್ಪಾದ ಪದಗಳನ್ನು ಸರಿಪಡಿಸಿ ಇಲ್ಲಿ ಬರೆಯಬೇಕು. ಅನಂತರ ಯಕ್ಷಗಾನ. ಪ್ರವೇಶ. ತಾಯಿ ಹಕ್ಕಿ ಮತ್ತು ಮರಿ ಹಕ್ಕಿಗಳೆರಡು ಆಕಾಶದಲ್ಲಿ ಹಾರಾಡುತ್ತಾ ತಾಯಿ ಹಕ್ಕಿಯು ನಮ್ಮ ರಾಜ್ಯದ ಕೆಲವು ಕಲಾ ವಿಶೇಷತೆಗಳ ಬಗ್ಗೆ ಮರಿ ಹಕ್ಕಿಗೆ ತಿಳಿಸುತ್ತಿದೆ. ಪಠ್ಯದಲ್ಲಿ ಗುರುತಿಸಿದ ಹೊಸ ಪದಗಳು ಯಾವುವು ಅಂತ ಕೇಳಲಾಗಿದೆ. ಊರಾಚೆ, ತೀರ್ಮಾನ, ಕಲಾವಿದ, ಹುಮ್ಮಸ್ಸು, ವೇಷ, ಸ್ತ್ರೀ ವೇಷ, ಹಾಸ್ಯಗಾರ, ಅಭಿನಯ. ನೆಕ್ಸ್ಟು ವಾಕ್ಯ ತಿಳಿಯೋಣ. ಇಲ್ಲಿ ಪರಿಕರದ ಬಗ್ಗೆ ನಾವು ಪರಿಕರಗಳನ್ನು ಬಳಸುತ್ತೇವೆ. ಯಾರು ಏನನ್ನು ಮಾಡಿದರು. ನಾವು ಅಂತಕ್ಕಂಥದ್ದು ಯಾರು, ಏನನ್ನು ಪರಿಕರಗಳನ್ನು ಮಾಡಿದರೂ ಬಳಸುತ್ತೇವೆ. ನೆಕ್ಸ್ಟ್ ರಾಜರು ಬಹುಮಾನಗಳು ನೀಡಿದರು. ಇಲ್ಲಿ ಯಾರು ಅಂತಂದರೆ ರಾಜರು, ಏನನ್ನು ಅಂತಂದರೆ ಬಹುಮಾನಗಳನ್ನು, ಏನನ್ನು ಮಾಡಿದರು ಅಂದರೆ ನೀಡಿದರು. ಹಾಗೆಯೇ ಮಕ್ಕಳು ಸಿಹಿಯನ್ನು ತಿಂದರು, ರಂಗಣ ನಾಟಕವನ್ನು ಮಾಡಿದರು. ನಾಲಿಗೆಗೆ ವ್ಯಾಯಾಮ ನೀಡೋಣ. ಅದರ ವಾಕ್ಯಗಳನ್ನು ಇಲ್ಲಿ ಕೊಡಲಾಗಿದೆ. ಹಾಗೆಯೇ ಹಿರಿಯರ ಸಹಾಯದೊಂದಿಗೆ ಇದೇ ಮಾದರಿಯ ನಾಲಿಗೆ ಸುರುಳಿಗಳನ್ನು ಸಂಗ್ರಹಿಸೋಣ ಅಂತ ಇದೆ. ಇಲ್ಲಿ 3 ವಾಕ್ಯಗಳನ್ನು ಕೊಡಲಾಗಿದೆ. ಅನಂತರ ಧ್ವನಿ ವ್ಯತ್ಯಾಸಗಳನ್ನು ಪತ್ತೆ ಹಚ್ಚಿ ಇನ್ನಷ್ಟು ಪದಗಳನ್ನು ಬರೆಯೋಣ. ಪ್ರಧಾನ, ಪ್ರಧಾನ, ಮಧ್ಯ, ಮಧ್ಯ, ಭಾನು, ಭಾನು, ಕೈಗೊಂಡು, ಕೈಗೂಡು, ಕೈಕೊಡು, ಕೈಗೂಡು, ಝರಿ, ಝರಿ, ನಾಥ, ನಾಥ, ಹೆಸರು, ಹೆಸರು, ಬಾಳೆ,
ಬಾಲೆ, ಧನ ಧನ ಬಾವಿ ಬಾವಿ, ಭಾರಿ ಭಾರಿ ಕೆರೆ ಕರೆ. ನೆಕ್ಸ್ಟ್ ಪಠ್ಯದಲ್ಲಿ ಒಂದೇ ಅಕ್ಷರದಿಂದ ಪ್ರಾರಂಭವಾಗುವ ಮತ್ತು ಕೊನೆಯಾಗುವ ಪದಗಳನ್ನು ಹುಡುಕಿ ಬರೆಯೋಣ. ಅದಕ್ಕಾಗಿ ಅನುಕೂಲ. ಹಾಗೆಯೇ ಅದರಿಂದ ಬರ್ತಕ್ಕಂಥ ಪದಗಳನ್ನು ಕರಾವಳಿ, ಕರ್ನಾಟಕ, ಕಲಾವಿದ, ಕಲಿಸುವ, ಕರಗ, ತೆಂಕು, ತಿಟ್ಟು, ಬಡಗು, ತಿಟ್ಟು. ಒಂದೇ ಅಕ್ಷರದಿಂದ ಕೊನೆಯಾಗುವ ಪದಗಳು ತಾಯಿ ಹಕ್ಕಿ, ಮರಿ ಹಕ್ಕಿ, ರಾಜವೇಷ, ಪುಂಡವೇಷ, ರಾಕ್ಷಸ ವೇಷ, ಸ್ತ್ರೀ ವೇಷ, ಬಾಲವೇಷ, ಪೀಠಿಕಾ ವೇಷ. ಈ ಹಾಸ್ಯ ಕವಿತೆಗಳನ್ನು ಮುಂದುವರಿಸೋಣ ಅಂತ ಇದೆ. ಚತುರ ಮಂಗ ತುಂಟ ಮಂಗ ಸ್ನೇಹ ಬೆಳೆಸಿತು, ಹಿರಿಯ ಕಿರಿಯ ಭೇದವಿಲ್ಲದೆ ಒಟ್ಟು ಗೂಡಿತು. ಕಥೆಯನ್ನು ಗಟ್ಟಿಯಾಗಿ ಓದಿ ಹೇಳೋಣ. ಇಲ್ಲಿ ಒಂದು ಕಥೆಯನ್ನು ಕೊಡಲಾಗಿದೆ, ಇದನ್ನು ಓದಿ. ಹಿರಿಯರ ಸಹಾಯದಲ್ಲಿ ಹಾಸ್ಯ ಪದ್ಯವನ್ನು ಹಾಡಿ ಆನಂದಿಸೋಣ. ಈ ಹಾಸ್ಯ ಕವಿತೆಯನ್ನು ರಾಗವಾಗಿ ಹಾಡೋಣ. ಇಲ್ಲಿ ತೋಟಕ್ಕೆ ಹೋಗೋ ತಿಮ್ಮ ತೋಳ ಬಂದಿತಮ್ಮ ಪದ್ಯ ಕೊಡಲಾಗಿದೆ. ತೋಟ ಎನ್ನುವ ಪದ ಕೇಳಿದ ತಕ್ಷಣ ಮನಸ್ಸಿಗೆ ಬರುವ ಪದಗಳನ್ನು ಪಟ್ಟಿ ಮಾಡಿ ಅಂತ ಹೇಳಲಾಗಿದೆ. ತೋಟಕ್ಕೆ ಸಂಬಂಧಿಸಿದಂಥ ಪದಗಳು ಹೂವು, ಹಣ್ಣು, ಮಂಗ, ಗಿಳಿ, ಗಿಡ, ಮರ, ಕಾಯಿ, ಇನ್ನು ಅನೇಕ ಪದಗಳನ್ನು ಕೂಡ ನೀವು ಬರಿಬೋದು. ಈ ಹಾಸ್ಯ ಕಥೆಯನ್ನು ಓದಿ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳೋಣ. ಇಲ್ಲಿ ಪದಬಂಧ ತುಂಬೋಣ ಅಂತ ಇದೆ. ಎಡದಿಂದ ಬಲಕ್ಕೆ ಮತ್ತು ಮೇಲಿನಿಂದ ಕೆಳಗೆ ಕೆಲವು ವಾಕ್ಯಗಳನ್ನು ಕೊಡಲಾಗಿದೆ. ಅವುಗಳಿಗೆ ಸಂಬಂಧಿಸಿದಂಥ ಪದಗಳು ಒಂದನೇದಕ್ಕೆ ನಕ್ಷತ್ರ, ಯಕ್ಷಗಾನ, ನಯನ, ನಗರ ಹಾಗೂ ಸಾಗರ. ನೆಕ್ಸ್ಟು ಒಗಟುಗಳನ್ನು ಬಿಡಿಸೋಣ. ಒಂದನೇದಕ್ಕೆ ವೀಳ್ಯದೆಲೆ, ನೆಕ್ಸ್ಟು ಒಣ ಕೊಬ್ಬರಿ, ಕಾಡು ಹಾಗೂ ಆನೆ. ಚಿತ್ರಗಳನ್ನು ಗಮನಿಸಿ ಚಿತ್ರಕ್ಕೆ ಹೊಂದುವ ಒಗಟು ರಚಿಸೋಣ ಅಂತ ಇದೆ. ಇಲ್ಲಿ ಆನೆಗೆ ಸಂಬಂಧಿಸಿದಂಥ ಒಗಟು ಕೊಡಲಾಗಿದೆ. ಹಾಗೆಯೇ ಇಲ್ಲಿ ಜಿರಾಫೆಗೆ ಸಂಬಂಧಿಸಿದಂಥ ಒಗಟು, ಹಾಗೆಯೇ ನೆಕ್ಸ್ಟು ಇಲ್ಲಿ ಗಿಳಿಗೆ ಸಂಬಂಧಿಸಿದಂಥ ಒಗಟು, ಇಲ್ಲಿ ಗೂಬೆಗೆ ಸಂಬಂಧಿಸಿದಂಥ ಒಂದು ಒಗಟಿನ ಒಂದು ವಾಕ್ಯಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ. ನಿಯೋಜಿತ ಕಾರ್ಯ, ನಿಮಗಿಷ್ಟವಾದಂಥ ಹಾಸ್ಯಮಯವಾದ ಕತೆ, ಪದ್ಯ, ಒಗಟು ಮೊದಲಾದವುಗಳನ್ನು ಹಿರಿಯರ ಸಹಾಯದಿಂದ ಸಂಗ್ರಹಿಸಿ ಅಭ್ಯಾಸ ಮಾಡೋಣ ಅಂತ ಇದೆ. ಇಲ್ಲಿ ಉಕ್ತಲೇಖನ ಪದಗಳನ್ನು ಬರಿಬೇಕು. ಯಕ್ಷಗಾನ, ಹುಮ್ಮಸ್ಸು, ಹಕ್ಕಿ, ಪ್ರಕಾರ, ವೀರಗಾಸೆ, ಹೋಗಿದ್ದು, ಡೊಳ್ಳು ಕುಣಿತ, ಹಾಸ್ಯಗಾರ, ತೋರಣ, ಪರಿಸರ, ಇನ್ನು ಅನೇಕ ಪದಗಳನ್ನು ಬರೆಯಲಾಗಿದೆ. ಇವುಗಳನ್ನು ಬರ್ಕೊಳ್ಳಿ. ತಪ್ಪಾಗಿದ್ದರೆ ಆ ಪದಗಳನ್ನು ಸರಿಪಡಿಸಿ ತಾವು ಇಲ್ಲಿ ಬರೆಸಬೇಕು ಅಥವಾ ಬರಿಬೇಕು. ನೆಕ್ಸ್ಟ್ ಇರ್ತಕ್ಕಂಥದ್ದು ಹೂವಾಡಗಿತ್ತಿ ಪದ್ಯ. ಇಲ್ಲಿ ನೀನು ನೋಡಿರುವ ಹೂವಿನ ಹೆಸರುಗಳನ್ನು ಪಟ್ಟಿ ಮಾಡು ಅಂತ ಹೇಳಲಾಗಿದೆ. ಇಲ್ಲಿ ಮೊದಲನೇದು ಇಲ್ಲಿ ಕೊಡಲಾಗಿದೆ. ಕೆಂಪು ಬಣ್ಣ ಮುಳ್ಳು ಜೊತೆಗೆ ಚಂದವಣ್ಣ ನಿನ್ನ ಮುಡಿಗೆ, ಗಿಡದಿ ಬಿಡುವ ಹೂವು ನಾನು ಯಾರು ಅಂತ ಕೊಡಲಾಗಿದೆ, ಅದು ಗುಲಾಬಿ. ನೀನು ನೋಡಿರುವ ಹೂವಿನ ಹೆಸರುಗಳನ್ನು ಪಟ್ಟಿ ಮಾಡು ಅಂತ ಕೊಡಲಾಗಿದೆ. ಗುಲಾಬಿ, ದಾಸವಾಳ, ನೈದಿಲೆ, ಮಲ್ಲಿಗೆ, ಕಮಲ, ಸುಗಂಧರಾಜ, ಸೇವಂತಿಗೆ, ಚೆಂಡು ಹೂವು, ಕನಕಾಂಬರ. ನೆಕ್ಸ್ಟು ಹೂವುಗಳ ಬಗ್ಗೆ ತರಗತಿಯಲ್ಲಿ ಚರ್ಚಿಸಿ ಬರೆಯೋಣ. ಇಲ್ಲಿ ಚಿತ್ರ ಕೊಡಲಾಗಿದೆ, ಹಾಗೆ ಹೂವಿನ ಹೆಸರುಗಳನ್ನು ಬರಿಬೇಕು. ಇದು ಮಲ್ಲಿಗೆ ಹೂವು, ಇದು ಸೇವಂತಿಗೆ, ನೆಕ್ಸ್ಟ್ ಇದು ಗುಲಾಬಿ, ಹಾಗೆಯೇ ಇದು ದಾಸವಾಳ, ನೆಕ್ಸ್ಟ್ ಇದು ಕನಕಾಂಬರ. ನೆಕ್ಸ್ಟ್ ಇಲ್ಲಿ ಚಿತ್ರವನ್ನು ಗಮನಿಸಿ ಇದರ ಬಗ್ಗೆ ಮಾತನಾಡೋಣ ಅಂತ ಇದೆ. ಮಲ್ಲಿಗೆ ಹೂವು ಕಂಡರೆ ಎಲ್ಲ ಹೆಣ್ಣು ಮಕ್ಕಳಿಗೆ ತುಂಬ ಇಷ್ಟ. ಈ ಹೂವನ್ನು ದೇವರಿಗೆ ತಲೆಗೆ ಮುಡಿಯಲು ಬಳಸುತ್ತಾರೆ. ನೆಕ್ಸ್ಟ್ ಈ ರೀತಿಯ ಹೂವಿನ ಅಲಂಕಾರಗಳನ್ನು ಎಲ್ಲೆಲ್ಲಿ ನೋಡಿರುವೆ ವಿವರಿಸು. ಇಲ್ಲಿ ಹೂಗಳನ್ನು ಮಾದರಿಯನ್ನು ಕೊಡಲಾಗಿದೆ, ಹಾಗೆ ಅವುಗಳಿಗೆ ಸಂಬಂಧಿಸಿದಂಥ ಹೊಸದನ್ನು ಸೇರಿಸಬೇಕು. ನೆಕ್ಸ್ಟ್ ಕಥೆಯನ್ನು ಓದಿ ಅದರ ಮುಖ್ಯಾಂಶ ಹೇಳೋಣ ಮತ್ತು ಬರೆಯೋಣ. ಇಲ್ಲಿ ಕಥೆಯನ್ನು ಓದ್ತಾ ಹೋಗಿ. ಅನಂತರ ಇದು ಮುಖ್ಯಾಂಶ. ಈ ಕಥೆಯಲ್ಲಿ ಆನೆಯ ಮೂರ್ಖತನಕ್ಕೆ ಎಲ್ಲ ಪ್ರಾಣಿಗಳು ಒಟ್ಟಾಗಿ ಸೇರಿ ಬುದ್ಧಿ ಕಲಿಸುತ್ತವೆ. ಆನೆಗೆ ತನ್ನ ತಪ್ಪಿನ ಅರಿವಾದಾಗ ಎಲ್ಲ ಪ್ರಾಣಿಗಳು ಆನೆಯನ್ನು ಗುಂಡಿಯಿಂದ ಹೊರತಂದವು, ಹಾಗೂ ಅಂದಿನಿಂದ ಎಲ್ಲ ಪ್ರಾಣಿಗಳು ಸಂತಸದಿಂದ ಒಟ್ಟಿಗೆ ಬಾಳಿದವು.
ನೆಕ್ಸ್ಟು ಸರದಿಯನ್ನು ಅನುಸರಿಸಿ ಎಂಬುದನ್ನು ಹೇಳಲು ಚಿತ್ರ ಅಥವಾ ಬರಹದ ಮೂಲಕ ಸೂಚನೆ ನೀಡೋಣ. ಬ್ಯಾಂಕಿನಲ್ಲಿ ಸರದಿ ಸಾಲಿನಲ್ಲಿ ಬನ್ನಿ ಎಂದು ಬರೆದಿರುತ್ತದೆ. ಹಾಗೆಯೇ ವಿದ್ಯುತ್ ಬಿಲ್ಲನ್ನು ತುಂಬಲು ಸರದಿ ಸಾಲಿನಲ್ಲಿ ಬನ್ನಿ ಎಂದು ಕೂಡ ಬರೆದಿರುತ್ತದೆ. ನೆಕ್ಸ್ಟ್ ಸೂಚನೆಗಳನ್ನು ಬರೆಯೋಣ ಅಂತೇಳಿ. ಸೂಚನೆಗಳನ್ನು ಒಂದೊಂದೇ ಕೊಡಲಾಗಿದೆ. ನೀರನ್ನು ಮಿತವಾಗಿ ಬಳಸಿ, ನಿಮ್ಮ ಶಾಲೆಯ ತೋಟದಲ್ಲಿ ಪ್ರದರ್ಶಿಸಲು ಸೂಚನಾ ಫಲಕಗಳನ್ನು ತಯಾರಿಸಿ ಅಂತ ಕೊಡಲಾಗಿದೆ. ಇಲ್ಲಿ ಮನೆಗೊಂದು ಮರ, ಊರಿಗೊಂದು ವನ, ಹಸಿರೇ ಉಸಿರು, ಪರಿಸರ ಉಳಿಸಿ, ಗೆಳೆಯರೊಂದಿಗೆ ಚರ್ಚಿಸಿ 3 ಗೆಳೆಯರ ಅಭಿಪ್ರಾಯಗಳನ್ನು ಬರೆಯೋಣ. ಇಲ್ಲಿ ಇತರರಿಗೆ ಸಹಾಯ ಮಾಡಿದಂಥ ಸಂದರ್ಭವನ್ನು 4ರಿಂದ 5 ವಾಕ್ಯಗಳಲ್ಲಿ ಬರೆಯೋಣ. ನೀವು ಯಾರಿಗಾದರೂ ಸಹಾಯ ಮಾಡಿದಂಥ ಒಂದು ಉದಾಹರಣೆಗಳಿದ್ದರೆ ತಾವು ಇಲ್ಲಿ ಬರಿಬೇಕಾಗಿರುತ್ತೆ. ನೆಕ್ಸ್ಟ್ ಸನ್ನಿವೇಶ ಓದಿ ಪೇಪರ್ ದೋಣಿ ತಯಾರಿಸಿ ಆಟವಾಡೋಣ ಅಂತ ಇದೆ. ಮನೆಯಲ್ಲಿ ನೆನೆದು ಬಂದ ಸನ್ನಿವೇಶದ ಬಗ್ಗೆ ಮಾತನಾಡೋಣ ಮತ್ತು ಬರೆಯೋಣ ಅಂತೇಳಿ. ಇದನ್ನು ಕೂಡ ನಿಮ್ಮ ಸ್ವಂತ ಅನುಭವದ ಮೂಲಕ ಏನಾದ್ರು ಆಗಿದ್ದರೆ, ಮಳೆಯಲ್ಲಿ ನೆನೆದು ಬಂದಂಥ ಸಂದರ್ಭಗಳಿದ್ದರೆ ಇದನ್ನು ಇಲ್ಲಿ ತಾವು ಬರಿಬೇಕಾಗಿರುತ್ತೆ. ಇಲ್ಲಿ ಮಳೆಯ ಯಾವುದಾದರೊಂದು ಸನ್ನಿವೇಶವನ್ನು ನೆನೆದು ಅದಕ್ಕೊಂದು ಚಿತ್ರ ಬರೆಯೋಣ. ಮಳೆಯ ಚಿತ್ರವನ್ನು ತಾವು ಬಿಡಿಸಿ ಬರಿಬೋದು. ಆಲಿಸಿ ಪಾಲಿಸೋಣ, ಇದು ಚಿತ್ರಾನ್ನಕ್ಕೆ ಸಂಬಂಧಿಸಿದಂಥ ಅಡುಗೆ ತಯಾರಿಯಾಗಿದೆ. ನೆಕ್ಸ್ಟ್ ಇಲ್ಲಿ ಸೂಚನೆ ಪಾಲಿಸಿ ಚಿತ್ರ ರಚಿಸೋಣ. ಇಲ್ಲಿ ಸೂಚನೆಗಳನ್ನು ಕೊಡಲಾಗಿದೆ, ಅದಕ್ಕೆ ಚಿತ್ರವನ್ನು ರಚನೆ ಮಾಡಬೇಕು. ಇದು ಟೆಡ್ಡಿ ಬಿಯರ್ ಅಥವಾ ಗೊಂಬೆಯಾಗಿರುತ್ತೆ. ಯೋಜನಾ ಕಾರ್ಯ ನಮ್ಮ ಸುತ್ತಮುತ್ತ ಗಮನಿಸುವ ಸೂಚನೆಗಳನ್ನು ಬರೆಯೋಣ. ಸೂಚನೆಗಳು ಎಲ್ಲಿ ಬರೆಯಲಾಗಿತ್ತು? ನಿಧಾನವಾಗಿ ಚಲಿಸಿ ತಿರುವು ಇದೆ, ಇದನ್ನು ರಸ್ತೆಯಲ್ಲಿ. ಗದ್ದಲ ಮಾಡಬೇಡಿ, ಗ್ರಂಥಾಲಯದಲ್ಲಿ. ಸಾಲಾಗಿ ಬನ್ನಿ, ಫೋಟೋ ತೆಗೆಯಬೇಡಿ, ದೇವಸ್ಥಾನದಲ್ಲಿ. ನೀರನ್ನು ಪೋಲು ಮಾಡಬೇಡಿ, ಬಸ್ ಸ್ಟ್ಯಾಂಡ್ನಲ್ಲಿ. ಇಲ್ಲಿ ಕತೆ ಕವನಗಳನ್ನು, ಚಿತ್ರ ಸರಣಿಗಳನ್ನು ಸಂಗ್ರಹಿಸಿ ಅಂಟಿಸಬೇಕು. ನೆಕ್ಸ್ಟ್ ಇದು ಉಕ್ತಲೇಖನಕ್ಕೆ ಸಂಬಂಧಿಸಿದಂಥ ಪದಗಳು. ಉಕ್ತಲೇಖನಗಳನ್ನು ನೀವು ಈ ಪಾಠದಲ್ಲಿ ಓದಂಥ ಉಕ್ತಲೇಖನಗಳನ್ನು ಇಲ್ಲಿ ಬರೀಬೇಕು. ಪದಗಳು ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬರೀಬೇಕಾಗಿರುತ್ತೆ. ನಮ್ಮ ಶಾಲಾ ಪತ್ರಿಕೆ. ಇಲ್ಲಿ ಪದಗಳ ಅರ್ಥವನ್ನು ಗಮನಿಸೋಣ ಅಂತ ಕೊಡಲಾಗಿದೆ. ಸಂಭಾಷಣೆ, ಮಾತುಕತೆ, ನಳ್ಳಿ, ನಲ್ಲಿ, ಸಜ್ಜನರು, ಒಳ್ಳೆಯ ಜನ, ಸಂಕಟ, ಕಷ್ಟ, ಶಿರಬಾಗು, ನಮಸ್ಕರಿಸು, ಹಸ್ತಾಕ್ಷರ, ಕೈ ಬರಹ ಅಥವಾ ಸಹಿ. ಪತ್ರಿಕಾ ಲೇಖನಗಳಲ್ಲಿನ ವಾಕ್ಯಗಳ ಮಾದರಿಯಂತೆ ನಮ್ಮದೇ ವಾಕ್ಯವನ್ನು ರಚನೆ ಮಾಡಬೇಕು. ಸಂಭಾಷಣೆ, ಶಿರಬಾಗು ಕೊಡಲಾಗಿದೆ. ನಾನು ತರಗತಿಯಲ್ಲಿ ಪಾಠದ ಕುರಿತು ಸಂಭಾಷಣೆ ಮಾಡುತ್ತೇನೆ. ನಾನು ಹಿರಿಯರಿಗೆ ಶಿರಬಾಗುತ್ತೇನೆ. ಚಿತ್ರಕ್ಕೊಂದು ಪ್ರಶ್ನೆ ರಚಿಸೋಣ. ನನ್ನ ಪ್ರಶ್ನೆ: ನಾಯಿ ಯಾರನ್ನು ನೋಡಿ ಬೊಗಳುತ್ತಿದೆ? ಕೊಟ್ಟಿರುವ ಉತ್ತರದ ಸಹಾಯದಿಂದ ಈ ಗಾದೆಯನ್ನು ಪೂರ್ಣಗೊಳಿಸು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಇಂಚರ ಮಾದರಿ ಪತ್ರಿಕೆಯಲ್ಲಿನ ವಿಷಯಗಳ ಶೀರ್ಷಿಕೆಗಳನ್ನು ಪಟ್ಟಿ ಮಾಡೋಣ. ಜಾಣ ಮರಿ, ಕತೆ, ಸಂಭಾಷಣೆ ಬರಿ, ಸುದ್ದಿಗೊಂದು ಗುದ್ದು, ಬುದ್ಧಿಗೊಂದು ಗುದ್ದು, ಗಾದೆ ಮಾತು, ಗಣಿತ, ಕುಣಿತ, ನನ್ನ ಮುದ್ದು ನಾಯಿ, ಓ ಸಹೃದಯಿ ದಾನಿಗಳೇ, ನಿಮಗೆ ಶಿರಬಾಗಿ ನಮನ. ಕಲ್ಪಿಸಿ ಬರೆಯೋಣ. ನಾನೇ ಸಿಂಹ ಆಗಿದ್ದರೆ. ನಾನು ಸಿಂಹ ಆಗಿದ್ದರೆ ಕಾಡಿನಲ್ಲಿನ ಎಲ್ಲ ಪ್ರಾಣಿಗಳ ಜೊತೆ ಸಂತೋಷದಿಂದ ಇರುತ್ತಿದ್ದೆ. ಎಲ್ಲ ಪ್ರಾಣಿಗಳಿಗೂ ಸಹಾಯ ಮಾಡುತ್ತಿದ್ದೆ. ಇತರ ಪ್ರಾಣಿಗಳಿಗೆ ರಕ್ಷಣೆ ನೀಡುತ್ತಿದ್ದೆ. ನಮ್ಮದೇ ಸಂಭಾಷಣೆ ರಚಿಸೋಣ. ಪ್ರಾಣಿಗಳು: ಯಾರು ನೀನು? ನಾನು ಕಾಡಿನ ಮನುಷ್ಯ. ಪ್ರಾಣಿಗಳು: ಇಲ್ಲೇಕೆ ಬಂದಿರುವೆ? ಕಾಡು ಮನುಷ್ಯ, ನಿಮ್ಮನ್ನು ನೋಡಲು ಹಾಗೂ ಗೆಳೆತನ ಮಾಡಲು ಬಂದಿರುವೆ. ಪ್ರಾಣಿಗಳು: ಸರಿ, ನಾವೆಲ್ಲರೂ ಸೇರಿ ಸ್ನೇಹದಿಂದ ಬಾಳೋಣ. ನೆಕ್ಸ್ಟ್ ಇಲ್ಲಿ ಶಾಲಾ ಪತ್ರಿಕೆಯಲ್ಲಿ ಯಾವ ವಿಷಯಗಳನ್ನು ತರಬಹುದು, ಯೋಚಿಸಿ ಬರೆ ಅಂತ ಹೇಳಲಾಗಿದೆ. ಇಲ್ಲಿ ಚಿಣ್ಣರ ಕಥೆಗಳನ್ನು ಬರೀಬಹುದು. ಒಗಟುಗಳು, ಪದಬಂಧ, ವಿನ್ಯಾಸ ಪೂರ್ತಿಗೊಳಿಸಿ, ಚುಕ್ಕೆ ಬಳಸಿ ಚಿತ್ರ ಪೂರ್ಣಗೊಳಿಸು ಹಾಗೂ ಮೆದುಳಿಗೆ ಮೇವು.
ನಿಯತಕಾಲಿಕೆಗಳಲ್ಲಿ ಮಕ್ಕಳಿಗಾಗಿ ಇರುವ ವಿಷಯಗಳನ್ನು ಶೀರ್ಷಿಕೆಗಳನ್ನು ಹುಡುಕಿ ಬರೆಯೋಣ. ನಿಯತಕಾಲಿಕೆಗಳ ಹೆಸರು ಮಕ್ಕಳ ಜಗಲಿ. ವಿಷಯಗಳು ವಿಷಯ ಅಥವಾ ಶೀರ್ಷಿಕೆಯಲ್ಲಿ ಕವನಗಳು, ಕಥೆಗಳು. ಸುಜ್ಞಾನದಲ್ಲಿ ಚಿತ್ರಗಳು, ರಸಪ್ರಶ್ನೆ. ಚಿಗುರುದಲ್ಲಿ ಕತೆ, ಕವನಗಳು. ಯಾವುದಾದರೂ 2 ಚಿಕ್ಕ ಕವನಗಳನ್ನು ಸಂಗ್ರಹಿಸಿ ಬರೆಯೋಣ. ಗುಣವಿಲ್ಲದಿದ್ದರೆ ರೂಪ ವ್ಯರ್ಥ, ನಮ್ರತೆ ಇಲ್ಲದಿದ್ದರೆ ವಿದ್ಯೆ ವ್ಯರ್ಥ, ಉಪಯೋಗಿಸದಿದ್ದರೆ ಧನ ವ್ಯರ್ಥ, ಹಸಿವಿಲ್ಲದಿದ್ದರೆ ಭೋಜನ ವ್ಯರ್ಥ. ನೆಕ್ಸ್ಟು, ಮಳೆ ಹನಿಯಲ್ಲಿ ತೊಳೆಯಲಿ ನೆನಪು, ರವಿಯ ಬೆಳಕಿದು ಕೊಡಲಿ ಹೊಳಪು, ನೋಟಕ್ಕೆ ಬೆಂಗಳೂರು, ಊಟಕ್ಕೆ ಹೊರನಾಡು, ಮಳೆಗೆ ಮಲೆನಾಡು, ಮಾತಿಗೆ ಮೈಸೂರು. ಯಾವುದಾದರೂ ಕವನದ ಸಾರಾಂಶವನ್ನು ಇಲ್ಲಿ ಬರಿಬೇಕು. ಗುಣ ಹಾಗೂ ರೂಪ ಎರಡೂ ಮುಖ್ಯ. ವಿದ್ಯೆಯ ಜೊತೆಗೆ ವಿನಯತೆ ಇರಬೇಕು. ನೆಕ್ಸ್ಟ್ ಇಲ್ಲಿ ಚಿತ್ರ ಗಮನಿಸಿ ಮಾತನಾಡೋಣ ಮತ್ತು ಇದಕ್ಕೊಂದು ಶೀರ್ಷಿಕೆ ಬರೆಯೋಣ ಅಂಥೇಳಿ. ಶೀರ್ಷಿಕೆ ಪ್ರಾಣಿ ಪಕ್ಷಿಗಳ ಮೇಲೆ ದಯೆ ಇರಲಿ. ಸಂಗ್ರಹಿಸಿದ ಯಾವುದಾದರೊಂದು ಕಥೆಯನ್ನು ಇಲ್ಲಿ ಬರೆಯೋಣ. ಯಾವುದಾದ್ರೂ ಒಂದು ಕಥೆಯನ್ನು ಇಲ್ಲಿ ಬರೆಯಲಾಗಿದೆ. ಒಂದು ಕಥೆಯನ್ನು ನೀವು ನಿಮಗೆ ಇಷ್ಟವಾದಂಥ ಕಥೆಯನ್ನು ಕೂಡ ಬರೀಬೋದು. ಇಲ್ಲಿ ಜಾಣಕಾಗಿಯ ಬಗ್ಗೆ ಇಲ್ಲಿ ಬರೆಯಲಾಗಿದೆ. ನೀನು ಬರೆದ ಕಥೆಯಲ್ಲಿ ಇಷ್ಟವಾದ ಯಾವುದಾದ್ರೂ ಒಂದು ಸಂಗತಿಯನ್ನು ಬರೆಯೋಣ ಅಂಥೇಳಿ. ನನಗೆ ಕಾಗೆಯ ಜಾಣತನ ಇಷ್ಟವಾಯಿತು. ನಮಗೆ ಸಮಸ್ಯೆ ಬಂದಾಗ ಚಿಂತಿಸುವುದನ್ನು ಬಿಟ್ಟು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು. ನೆಕ್ಸ್ಟ್ ಇರ್ತಕ್ಕಂಥದ್ದು ಲೇಖನ ಓದೋಣ. ಲೇಖನ ಓದೋಣದಲ್ಲಿ ಇಲ್ಲಿ ವಾಕ್ಯಗಳ ಓದು ಮತ್ತು ನಮ್ಮದೇ ವಾಕ್ಯಗಳನ್ನು ಇಲ್ಲಿ ಬರಿಬೇಕಾಗಿರುತ್ತೆ. ಇಲ್ಲಿನ ವಾಕ್ಯಗಳನ್ನು ಓದಿ ನಾವು ನಮ್ಮ ವಾಕ್ಯಗಳನ್ನು ಬರಿಬೇಕು. ಇಲ್ಲಿ ಮಿಣಮಿಣ ಮಿಂಚುಳ್ಳಿ ಹುಳುಗಳು ಮಿಣಮಿಣ ಮಿನುಗುತ್ತವೆ. ಪಳಪಳ ಅಮ್ಮನ ಹೊಸ ಬಂಗಾರದ ಸರವು ಪಳಪಳ ಹೊಳೆಯುತ್ತದೆ. ಕಟ್ ಕಟ್ ನನ್ನ ತಂಗಿಯು ನಿದ್ದೆಯಲ್ಲಿ ಹಲ್ಲುಗಳನ್ನು ಕಟ್ ಕಟ್ ಎಂದು ಕಡಿಯುತ್ತಾಳೆ. ಟಣ್ ಟಣ್ ನಾನು ದೇವಸ್ಥಾನದ ಗಂಟೆಯನ್ನು ಟಣ್ ಟಣ್ ಎಂದು ಬಾರಿಸುತ್ತೇನೆ. ಇಲ್ಲಿ ಕನಸಿನ ಯಾವುದಾದರೊಂದು ಸನ್ನಿವೇಶವನ್ನು ಕಲ್ಪಿಸಿಕೊಂಡು ಚಿತ್ರವನ್ನು ಬಿಡಿಸಬೇಕು. ನೆಕ್ಸ್ಟ್ ಇಲ್ಲಿ ಸನ್ನಿವೇಶದ ಬಗ್ಗೆ ಗೆಳೆಯರೊಂದಿಗೆ ಚರ್ಚಿಸಿ ಅಭಿಪ್ರಾಯವನ್ನು ಬರೆಯೋಣ. ನಾನು ನನ್ನ ಸ್ನೇಹಿತರೊಂದಿಗೆ ಶಾಲಾ ಆವರಣವನ್ನು ಶುಚಿಗೊಳಿಸಿದೆವು. ಗುರುಗಳು ನಮಗೆ ಸ್ವಚ್ಛತೆಯ ಮಹತ್ವ ತಿಳಿಸಿದರು. ಇಲ್ಲಿ ಊರಿನಲ್ಲಿ ಸ್ವಚ್ಛ ಭಾರತ ಅಭಿಯಾನ ನಡೆಯಿತು. ಊರ ಜನರು ಬೀದಿಗಳನ್ನು ಶುಚಿಗೊಳಿಸಿದರು. ಜನರಿಗೆ ಸ್ವಚ್ಛತೆಯ ಅರಿವು ಮೂಡಿಸಿದರು. ಇಲ್ಲಿ ಚಿತ್ರವನ್ನು ಕೊಡಲಾಗಿದೆ. ಇದನ್ನು ಗುರು ಹಿರಿಯರೊಂದಿಗೆ ಚರ್ಚಿಸಿ ಅಂತ ಹೇಳಲಾಗಿದೆ. ಶಾಲಾ ಪ್ರಾರ್ಥನೆಯ ಸಮಯದಲ್ಲಿ ಚರ್ಚಿಸುವ ವಿಷಯಗಳನ್ನು ಪಟ್ಟಿ ಮಾಡಿ. ಪ್ರತಿದಿನದ ಸುದ್ದಿ ಸಮಾಚಾರ, ಗಾದೆ ಮಾತುಗಳು ಮತ್ತು ಅರ್ಥ, ಕ್ರೀಡಾ ವಿಷಯ, ಪಂಚಾಂಗ, ರಸಪ್ರಶ್ನೆ. ನೀನು ಓದಿರುವ ಮತ್ತು ಆಲಿಸಿರುವ ಸುಭಾಷಿತಗಳನ್ನು ಪಟ್ಟಿ ಮಾಡು ಅಂಥೇಳಿ. ಚೆನ್ನಾಗಿ ಹಸಿವಾಗಿದ್ದರೆ ಊಟ ಚೆನ್ನಾಗಿಯೇ ಇರುತ್ತದೆ ಬೀಚಿ. ಒಳ್ಳೆಯವರು ಉಳಿಯಬೇಕಾದರೆ ಕೆಟ್ಟವರೊಂದಿಗೆ ಹೋರಾಡಬೇಕು. ಭಾಳಷ್ಟು ಕಾಲವು ಕಲಿಯುತ್ತಲೇ ಇರಬೇಕು. ಅಧಿಕಾರ ಹೆಚ್ಚಿದಷ್ಟು ದುರುಪಯೋಗದ ಅಪಾಯ ಹೆಚ್ಚು. ಚಾಣಕ್ಯ. ಸನ್ನಿವೇಶವನ್ನು ಕುರಿತು ನಮ್ಮದೇ ವಾಕ್ಯಗಳಲ್ಲಿ ಬರೆಯೋಣ. ಶಾಲಾ ವಾರ್ಷಿಕೋತ್ಸವದ ಸಿದ್ಧತೆಗಾಗಿ ಅಗತ್ಯವಾದ ಅಂಶಗಳನ್ನು ಇಲ್ಲಿ ಪಟ್ಟಿ ಮಾಡಬೇಕು. ಶಾಲಾ ವಾರ್ಷಿಕೋತ್ಸವವನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿ ವೇದಿಕೆ, ಅತಿಥಿಗಳ ಸ್ವಾಗತ, ಉದ್ಘಾಟನೆ ಅಥವಾ ದೀಪ ಬೆಳಗಿಸುವ ಮೂಲಕ ಮತ್ತು ಅತಿಥಿಗಳ ಅನಿಸಿಕೆ, ಅಧ್ಯಕ್ಷರ ಅನಿಸಿಕೆ, ಬಹುಮಾನ ವಿತರಣೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಾರ್ಷಿಕ ಸಾಧನೆ ಹಾಗೂ ವಂದನಾರ್ಪಣೆ. ನೆಕ್ಸ್ಟ್ ಶಾಲಾ ವಾರ್ಷಿಕೋತ್ಸವ ಸಿದ್ಧತೆಗೆ ನೀನು ಏನೆಲ್ಲ ಸಹಾಯ ಮಾಡಿರುವೆ, ಕೆಲವು ಅಂಶಗಳನ್ನು ಇಲ್ಲಿ ಬರೆಯೋಣ ಅಂತ ಹೇಳಲಾಗಿದೆ. ನಾನು ಸ್ವಚ್ಛತೆ ಮತ್ತು ಆಸೀನ ವ್ಯವಸ್ಥೆಯಲ್ಲಿ ಸಹಾಯ ಮಾಡಿರುವೆ. ಅತಿಥಿಗಳಿಗೆ ಪುಷ್ಪ ನೀಡಿ ಸ್ವಾಗತ ಮಾಡಿರುವೆ. ನೆಕ್ಸ್ಟ್ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮಗಳಲ್ಲಿ ನಿನಗೆ ಇಷ್ಟವಾದ ಕಾರ್ಯಕ್ರಮ ಕುರಿತು ಚಿತ್ರ ಅಥವಾ ಲೇಖನ ಅಥವಾ ಕವನವನ್ನು ಬರೆಯೋಣ. ಸ್ವಾತಂತ್ರ್ಯ ಹರ್ಷ. ಸ್ವಾತಂತ್ರ್ಯ ದೊರೆತ ವರ್ಷ ನಾಡಿನ ಜನತೆಗೆ ತಂದಿತು ಹರ್ಷ. ಭಾರತೀಯರಿಗಿದು ಸ್ವಾತಂತ್ರ್ಯದ ಸ್ಪರ್ಶ. ಸ್ಫೂರ್ತಿ. ಮುಗಿಲೆತ್ತರಕ್ಕೆ ಹಾರಲಿ ಭಾರತದ ಕೀರ್ತಿ, ನಮ್ಮೆಲ್ಲರನ್ನು ಹರಿಸಲಿ ಆ ತಾಯಿ ಭಾರತಿ, ನಮ್ಮ ರಾಷ್ಟ್ರವೇ ಬೇರೆಯವರಿಗೆ ಸ್ಫೂರ್ತಿ.
ನೆಕ್ಸ್ಟ್ ಇಲ್ಲಿ ಹಿರಿಯರ ಸಹಾಯದಿಂದ ಜನಪದ ಕತೆ ಹಾಡುಗಳನ್ನು ಸಂಗ್ರಹಿಸೋಣ. ಯಾವುದಾದರೊಂದು ಕತೆ ಹಾಡನ್ನು ಇಲ್ಲಿ ಬರೆಯೋಣ. ಇಲ್ಲಿ ಉಕ್ತ ಲೇಖನಗಳನ್ನು ಬರಿಬೇಕಾಗಿರುತ್ತೆ. ಉಕ್ತ ಲೇಖನ ಪದಗಳನ್ನು ಇಲ್ಲಿ ಬರೆಯಲಾಗಿದೆ. ನೆಕ್ಸ್ಟ್ ಇಲ್ಲಿ ತಪ್ಪಾದ ಪದಗಳನ್ನು ಸರಿಪಡಿಸಿ ಬರಿಬೇಕು. ನೆಕ್ಸ್ಟ್ ಇರ್ತಕ್ಕಂಥದ್ದು ಕಿತ್ತೂರು ರಾಣಿ ಚೆನ್ನಮ್ಮ ಲಾವಣಿ. ಕೊಟ್ಟಿರುವ ಪದದ ಮಾದರಿ ವಾಕ್ಯವನ್ನು ಅನುಸರಿಸಿ ಸ್ವಂತ ವಾಕ್ಯವನ್ನು ರಚಿಸಬೇಕು. ಪುತ್ರಿ, ಇದಕ್ಕೆ ನಾನು ತಂದೆಯ ಪ್ರೀತಿಯ ಪುತ್ರಿ, ಕಿತ್ತೂರು ರಾಣಿ ಚೆನ್ನಮ್ಮ ಭಾರತಾಂಬೆಯ ಹೆಮ್ಮೆಯ ಪುತ್ರಿ. ಮಡದಿ, ಸೀತೆಯು ರಾಮನ ಮಡದಿ, ಶಿವನ ಮಡದಿ ಪಾರ್ವತಿ. ದೊರೆ, ಮಯೂರವರ್ಮ ಕನ್ನಡದ ಮೊದಲ ದೊರೆ, ಅಶೋಕ ಚಕ್ರವರ್ತಿ ಭಾರತದ ಪ್ರಮುಖ ದೊರೆ. ಜನನ, ಎಲ್ಲರೂ ಜನನ ನೋಂದಣಿಯನ್ನು ಮಾಡಿಸಲೇಬೇಕು. ಕುವೆಂಪುರವರು ಚಿಕ್ಕಮಗಳೂರಿನಲ್ಲಿ ಜನಿಸಿದರು. ನೆಕ್ಸ್ಟ್ ವನಿತೆ, ಒನಕೆ ಓಬವ್ವ ಚಿತ್ರದುರ್ಗದ ವೀರ ವನಿತೆ, ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರಿನ ವೀರ ವನಿತೆ. ಇಲ್ಲಿ ಪದಗಳನ್ನು ಬಿಡಿಸಿ ಬರೆಯೋಣ. ತರಗತಿಯಲ್ಲಿ ತರಗತಿ ಪ್ಲಸ್ ಅಲ್ಲಿ, ನದಿಯಲ್ಲಿ ನದಿ ಪ್ಲಸ್ ಅಲ್ಲಿ, ದೋಣಿಯಲ್ಲಿ ದೋಣಿ ಪ್ಲಸ್ ಅಲ್ಲಿ. ಮಾದರಿ 2ದಲ್ಲಿ ನುಡಿ ಪ್ಲಸ್ 1, ನುಡಿಯೊಂದು, ಮಾತು ಪ್ಲಸ್ 1, ಮಾತೊಂದು. ನೆಕ್ಸ್ಟ್ ಕತೆಗೊಂದು, ಹಾಗೆಯೇ ಮನೆಯೊಂದು. ಚಿತ್ರವನ್ನು ಗಮನಿಸಿ. ಮೇಲಿನ ಚಿತ್ರದಲ್ಲಿ ಹೆಸರು ಸೂಚಿಸುವ ಅಥವಾ ನಾಮಪದಗಳನ್ನು ಹುಡುಕಿ ಬರೆಯೋಣ. ಹುಡುಗ, ಆಕಳು, ಹುಲ್ಲು, ಕಾಯಿ, ಹುಡುಗಿ, ಪಕ್ಷಿ, ಮಾವಿನ ಹಣ್ಣು, ರಾಜು, ಮರ, ಮಂಗ, ಗಿಳಿ, ಸುಮ. ಈ ಕಥೆಯನ್ನು ಗಟ್ಟಿಯಾಗಿ ಓದಿ ಹೆಸರು ಸೂಚಿಸುವ ಅಥವಾ ನಾಮಪದ ಪದಗಳನ್ನು ಗುರುತಿಸಿ ಬರೆಯೋಣ. ಕಥೆಯಲ್ಲಿ ಬಂದಿರುವ ಹೆಸರುಗಳನ್ನು ಅಥವಾ ನಾಮಪದಗಳನ್ನು ಇಲ್ಲಿ ಪಟ್ಟಿ ಮಾಡಬೇಕು. ಮೈಲಾಪುರ, ಮಳೆ, ತಾರಕ ನದಿ, ಹುಲ್ಲು, ಮರಗಳು. ನೆಕ್ಸ್ಟ್ ಪದ್ಯವನ್ನು ಲಯಬದ್ಧವಾಗಿ ಹಾಡಿ ಪದ್ಯದಲ್ಲಿನ ಊರು ಮತ್ತು ವಸ್ತುಗಳ ಹೆಸರುಗಳನ್ನು ಗುರುತಿಸಿ ಓದಿ ನೋಟ್ ಪುಸ್ತಕದಲ್ಲಿ ಬರೆಯೋಣ. ಇಲ್ಲಿ ಮನೆಯಿಂದ ಶಾಲೆಗೆ ಬರುವಾಗ ಗಮನಿಸಿದ ಹೆಸರು ಅಥವಾ ನಾಮಪದಗಳನ್ನು ಬರೆಯೋಣ ಅಂಥೇಳಿ. ವಸ್ತುಗಳು ಯಾವ್ಯಾವು ಅಂಥೇಳಿ. ಅನಂತರ ವ್ಯಕ್ತಿ, ಸ್ಥಳ ಮತ್ತು ಪ್ರಾಣಿಗಳಿಗೆ ಸಂಬಂಧಿಸಿದಂತೆ. ಇಲ್ಲಿ ವಸ್ತುಗಳು ಪುಸ್ತಕ, ಮರ, ಗಾಡಿ, ಕಟ್ಟಿಗೆ, ಡಬ್ಬಿ. ಹಾಗೆಯೇ ವ್ಯಕ್ತಿಗೆ ಸಂಬಂಧಿಸಿದಂಥ ಪದಗಳು ಮತ್ತು ಸ್ಥಳ, ಪ್ರಾಣಿಗೆ ಸಂಬಂಧಿಸಿದಂಥ ಪದಗಳು. ನೆಕ್ಸ್ಟ್ ಗುರುತಿಸಲಾಗಿರುವ ಲೇಖನ ಚಿಹ್ನೆಗಳು ಕಥೆಯಲ್ಲಿ ಎಷ್ಟು ಬಾರಿ ಬಂದಿವೆ ಎಂದು ಕೊಟ್ಟಿರುವ ಖಾಲಿ ಜಾಗದಲ್ಲಿ ಎಣಿಸಿ ಬರೆಯೋಣ. ಅಲ್ಪವಿರಾಮ 2, ಪೂರ್ಣವಿರಾಮ 12, ಭಾವಸೂಚಕ 3, ಪ್ರಶ್ನಾರ್ಥಕ 1. ಈ ಪಠ್ಯವನ್ನು ಸೂಕ್ತ ಸ್ವರಭಾರದೊಂದಿಗೆ ಓದೋಣ. ಈ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕೋಣ. ಏನಿದು? ಪ್ರಶ್ನಾರ್ಥಕ. ನೆಕ್ಸ್ಟ್ ಪ್ರಶ್ನಾರ್ಥಕ ಹಾಗೂ ಪ್ರಶ್ನಾರ್ಥಕ. ಓಹೋ, ಆಶ್ಚರ್ಯ ಸೂಚಕ ಅಥವಾ ಭಾವಸೂಚಕ. ಅಲ್ಪವಿರಾಮ ನೆಕ್ಸ್ಟ್ ಇರ್ತಕ್ಕಂಥವು. ಮಾದರಿ ವಾಕ್ಯಗಳನ್ನು ಗಮನಿಸಿ ಲೇಖನ ಚಿಹ್ನೆ ಸಹಿತ 2 ವಾಕ್ಯಗಳನ್ನು ರಚಿಸೋಣ. ಪೂರ್ಣವಿರಾಮ, ಮಕ್ಕಳು ಶಾಲೆಯಲ್ಲಿ ಆಟ ಆಡಿದರು, ನಾನು ಶಾಲೆಗೆ ಹೋದೆನು. ಪೂರ್ಣವಿರಾಮ, ನಾನು ಊಟ ಮಾಡಿದೆನು. ಪೂರ್ಣವಿರಾಮ. ನೆಕ್ಸ್ಟ್ ಅಲ್ಪವಿರಾಮಗಳನ್ನು ಇಲ್ಲಿ ಕೊಡಲಾಗಿದೆ. ರಾಜ, ರವಿ, ಶ್ಯಾಮ್, ಗಗನ ಕೇರಂ ಆಡಿದರು. ರಾಧಾ, ಸುಧಾ, ಉಮಾ, ಮಾನಸ ಇವುಗಳ ಮಧ್ಯೆ ಇರತಕ್ಕಂಥದ್ದು ಅಲ್ಪವಿರಾಮ. ಪ್ರಶ್ನಾರ್ಥಕ ಚಿಹ್ನೆ, ನಿನ್ನ ಊರು ಯಾವುದು? ನಿನ್ನ ಹೆಸರು ಏನು? ನಿನ್ನ ಶಾಲೆಯ ಹೆಸರು ಏನು? ಭಾವಸೂಚಕ, ಅಯ್ಯೋ ಪಾಪ, ಅವನು ಕಾಲು ಜಾರಿ ಬಿದ್ದ. ಅಬ್ಬಾ, ಗೋಲುಗುಮ್ಮಟ ಎಷ್ಟು ದೊಡ್ಡದಾಗಿದೆ. ಅಬ್ಬಾ, ಚೀನಾ ಗೋಡೆ ಎಷ್ಟು ಉದ್ದ. ನೆಕ್ಸ್ಟ್ ಪುನರಾವರ್ತಿತ ಪದಗಳು ಅಂತಂದರೆ ಅದು ತರೀಕೆರೆ, ಮುದುಕ, ಸಂತೆಗೆ, ಮುದುಕನ ಹೆಂಡತಿ, ಹೆಂಡತಿಯ ಮಗಳು, ಗಂಡನ ನಾಯಿ, ಮಗಳ ಗಂಡ, ಗಂಡ, ನಾಯಿಯ ಬಾಲ, ಸಂತೆಗೆ ಹೋಯಿತು, ಸಂತೆಗೆ ಹೋದರು. ಗೋಡೆ ಬರಹವನ್ನು ಓದಿ ಗೆಳೆಯರೊಂದಿಗೆ ಮಾತನಾಡೋಣ. ಶಾಲೆ ಮತ್ತು ಅಕ್ಷರ ದಾಸೋಹ ಕೋಣೆಯಲ್ಲಿರುವ ಬರಹಗಳನ್ನು ಗಮನಿಸಿ ಕೆಲವನ್ನ ಇಲ್ಲಿ ಬರೆಯಲಾಗಿದೆ. ವಿವಿಧತೆಯಲ್ಲಿ ಏಕತೆ, ಭಾರತೀಯರು ನಾವು ಎಲ್ಲರೂ
ನಾವು ಎಂದಿಗೂ ಒಂದೇ, ಅನ್ನ ಪರಬ್ರಹ್ಮ ಚೆಲ್ಲಬೇಡಿ, ಹಸಿರೇ ಉಸಿರು. ನೆಕ್ಸ್ಟ್ ಪತ್ರಿಕೆ ಓದೋಣ, ಸುದ್ದಿ ತಿಳಿಯೋಣ. ಇಲ್ಲಿ ಕಾಣುವ ದಿನಪತ್ರಿಕೆಗಳನ್ನು ಹೆಸರಿಸುವಂತ ಕೊಡಲಾಗಿದೆ. ಉದಯವಾಣಿ, ಕನ್ನಡಪ್ರಭ, ಪ್ರಜಾವಾಣಿ, ವಿಜಯ ಕರ್ನಾಟಕ, ಸಂಜೆವಾಣಿ, ಸಂಯುಕ್ತ ಕರ್ನಾಟಕ, ವಿಜಯವಾಣಿ. ನೆಕ್ಸ್ಟು ನಿಮ್ಮ ಶಾಲೆಯಲ್ಲಿ ತರಿಸುವ ದಿನಪತ್ರಿಕೆಯ ಹೆಸರು ಯಾವುದು ಅಂದರೆ ಅದು ವಿಜಯ ಕರ್ನಾಟಕ. ನಿಮ್ದು ಯಾವುದಾದ್ರು ಪ್ರಜಾವಾಣಿ ಅಥವಾ ಬೇರೆ ಇನ್ಯಾವುದಾದ್ರು ಇದ್ದರೆ ಅದನ್ನು ಬರಿಬೇಕು. ಈ ದಿನ ಓದಿದ ದಿನಪತ್ರಿಕೆ ಯಾವುದಾದರೂ ಮುಖ್ಯಾಂಶಗಳನ್ನು ಬರಿ ಅಂತ ಇದೆ. RCB WPLನಲ್ಲಿ ಸತತ 4ನೇ ಗೆಲುವು, ಇಸ್ರೋದಿಂದ ಮತ್ತೊಂದು ರಾಕೆಟ್ ಉಡಾವಣೆಗೆ ಸಿದ್ಧತೆ, ದಿನಪತ್ರಿಕೆಗಳನ್ನು ಓದುವುದರಿಂದ ನಮಗಾಗುವಂಥ ಉಪಯೋಗಗಳನ್ನು ಗೆಳೆಯರೊಂದಿಗೆ ಚರ್ಚಿಸುವಂತ ಇದೆ. ನೆಕ್ಸ್ಟ್ ಹುಡುಕಿ ತಿಳಿ ಬರೆದು ಕಲಿ. ಇಲ್ಲಿ ನಿಮ್ಮ ಶಾಲಾ ಗ್ರಂಥಾಲಯದಲ್ಲಿ ನೀವು ನೋಡಿರುವ ಯಾವುದಾದರೂ 4 ಮಕ್ಕಳ ನಿಯತಕಾಲಿಕೆ ಅಥವಾ ಮಕ್ಕಳ ಸಾಹಿತ್ಯ ಪುಸ್ತಕಗಳನ್ನು ಹೆಸರಿಸು. ಚಂಪಕ, ತುಂತುರು, ಹಾಯ್ ಬೆಂಗಳೂರು, ಕರ್ಮವೀರ, ಬಾಲಮಂಗಳ. ನಿಮಗಿಷ್ಟವಾದ ಯಾವುದಾದರೊಂದು ಮಕ್ಕಳ ಸಾಹಿತ್ಯ ಪುಸ್ತಕದ ಬಗ್ಗೆ 2-3 ವಾಕ್ಯಗಳಲ್ಲಿ ಬರೆ. ನನಗೆ ತುಂತುರು ಪುಸ್ತಕ ಅಥವಾ ಸಾಹಿತ್ಯ ತುಂಬ ಇಷ್ಟ. ಅದರಲ್ಲಿ ಸುಂದರವಾದ ಪುಟಾಣಿ ಚಿತ್ರಗಳು, ಕಥೆಗಳು, ಕವನಗಳು, ಹಿರಿಯರ ಹಿತನುಡಿಗಳು ತುಂಬ ಇಷ್ಟವಾಗುತ್ತವೆ. ವಾರ್ತಾಪತ್ರಿಕೆಯನ್ನು ಓದಿ ಬರೆಯೋಣ. ಸುಭಾಷಿತ, ಸಾಸಿವೆಷ್ಟು ಸುಖಕ್ಕೆ ಸಾಗರಷ್ಟು ದುಃಖ. ಸ್ಥಳೀಯ ಸುದ್ದಿ, ಈ ಬಾರಿ ಮುಂಗಾರು ಮಳೆ ಚುರುಕು, ವಿದ್ಯಾರ್ಥಿಗಳಿಗೆ ಶಾಲಾ ಆರಂಭದಲ್ಲೇ ಶೂ ಸಾಕ್ಸ್ ಭಾಗ್ಯ. ಕ್ರೀಡೆ, ಈ ಬಾರಿ T20 ವಿಶ್ವಕಪ್ ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಮಹಿಳೆಯರ ಒಂದು ದಿನದ ಕ್ರಿಕೆಟ್ ಪಂದ್ಯಾಟದಲ್ಲಿ ವಿಶ್ವಕಪ್ ಕಿರೀಟ. ನಿನ್ನ ಇಷ್ಟದ ವಿಷಯಗಳು ಅಂತಂದರೆ ಚುಕ್ಕೆ ಬಳಸಿ ಚಿತ್ರಕ್ಕೆ ಬಣ್ಣ ತುಂಬು, ಪದಬಂಧ, ಕಥೆಗಳು, ಸುಡೋಕೋ. ನೆಕ್ಸ್ಟು ಜೋಗದ ಪತ್ರ. ಶಬ್ದಕೋಶ ಬಳಸಿ ಹೊಸ ಪದಗಳ ಅರ್ಥವನ್ನು ಬರಿಬೇಕು. ಜಲಧಾರೆ, ನೀರಿನ ಪ್ರಭಾವ, ವೈಭವ, ಘನತೆ, ವಿಜೃಂಭಣೆ, ಪ್ರಪಾತ, ಆಳ, ಕಂದರ, ರಭಸ, ವೇಗ, ತೀವ್ರತೆ, ಬಳುಕು, ತೂಗಾಡು, ನಡುಕು, ಧುಮುಕು, ಹಾರುವುದು, ಜಿಗಿಯುವುದು. ನೆಕ್ಸ್ಟು ಸುಳಿವು ಬಳಸಿ ಅನುಪಾಲನೆ ಬರೆಯೋಣ. ಸೂಚನೆ ಮತ್ತು ಅನುಪಾಲನೆ. ಇಲ್ಲಿ ಕೆಲವು ಸೂಚನೆಗಳು ಇದ್ದಾವೆ ಹಾಗೂ ಅವುಗಳ ಅನುಪಾಲನೆಗಳಿದ್ದಾವೆ. ಇವುಗಳನ್ನು ನೋಡ್ಕೊತ ಹೋಗಿ, ಹಾಗೆ ಬರ್ಕೊತ ಹೋಗಿ. ಇಲ್ಲಿ ಒಂದನ್ನು ಗಮನಿಸಿ ಇನ್ನೊಂದನ್ನು ಬರಿಬೇಕು. ಮುನ್ನುಗ್ಗು, ಕಷ್ಟಕ್ಕೆ ಹೆದರದೆ ಮುನ್ನುಗ್ಗಿ ಯಶಸ್ಸು ಗಳಿಸಬೇಕು. ಕುಪ್ಪಳಿಸು, ಕ್ರೀಡಾಕೂಟದಲ್ಲಿ ಗೆದ್ದಾಗ ನಾನು ಕುಣಿದು ಕುಪ್ಪಳಿಸಿದೆನು. ಜೋಗ ಜಲಪಾತವೇ ಬರೆದಿರುವ ಪತ್ರದಲ್ಲಿ ಇಷ್ಟವಾದ 3-4 ವಾಕ್ಯಗಳನ್ನು ಬರೆಯೋಣ ಅಂಥೇಳಿ ಇಲ್ಲಿ ಕೆಲವೊಂದಿಷ್ಟು ವಾಕ್ಯಗಳನ್ನು ಬರೆಯಲಾಗಿದೆ. ಅವುಗಳನ್ನು ನೋಡಿ ಹಾಗೆ ಅದನ್ನು ಬರ್ಕೊತ ಹೋಗಿ, ಅಥವಾ ನಿಮಗೆ ಇಷ್ಟವಾದಂಥ ಮತ್ತೆ 4 ಯಾವ್ದಾದ್ರು ವಾಕ್ಯಗಳಿದ್ರೆ ಬರಿಬೋದು. ಇಲ್ಲಿ ಶುಭಾಶಯ ಪತ್ರ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಎಂದು ಕೇಳಲಾಗಿದೆ. ಇದು ಹುಟ್ಟುಹಬ್ಬದ ಶುಭಾಶಯ ಪತ್ರ. ನೆಕ್ಸ್ಟ್ ಗೆಳೆಯರಿಗಾಗಿ ಶುಭಾಶಯ ಪತ್ರವನ್ನು ರಚಿಸಬೇಕು. ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿನಗೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ. ನೆಕ್ಸ್ಟ್ ಈ ಪತ್ರವನ್ನು ಗಟ್ಟಿಯಾಗಿ ಓದಿ ವಿಷಯವನ್ನು ತಿಳಿಯೋಣ. ಇಲ್ಲಿ ಸ್ನೇಹಿತೆ ಅಥವಾ ಕುಟುಂಬ ಸದಸ್ಯರಿಗೆ ಒಂದು ಪತ್ರವನ್ನು ಬರಿಬೇಕು. ಇಂದ ಹಾಗೂ ಗೆ ಯಾರಿಗೆ ಪತ್ರ ಬರಿತೀವಲ್ಲ ಅದನ್ನು ಬರಿಬೇಕಾಗಿರುತ್ತೆ. ಹಾಗೆ ಪಿನ್ ಕೋಡನ್ನು ಬರಿಬೇಕು. ಇವುಗಳ ಬಗ್ಗೆ ಕೇಳಿ ತಿಳಿಯೋಣ ಮತ್ತು ಹೆಸರು ಬರೆಯೋಣ. ಇದು ಅಂತಾರಾಜ್ಯ ಅಂಚೆ ಪತ್ರ, ಇದು ಲಕೋಟೆ. ನೆಕ್ಸ್ಟ್ ಇದು ಲಕೋಟೆ, ಇದು ಅಂಚೆ ಪತ್ರ. ನೆಕ್ಸ್ಟ್ ಪತ್ರದ ಪಯಣವನ್ನು ಗಮನಿಸೋಣ. ಇಲ್ಲಿ ಪತ್ರ ಪಯಣದ ಹಂತಗಳಿಗೆ ಅನುಕ್ರಮ ಸಂಖ್ಯೆಗಳನ್ನು ನೀಡಿ ಅವುಗಳ ಬಗ್ಗೆ ಮಾತನಾಡೋಣ ಅಂತ ಇದೆ. ಉಕ್ತ ಲೇಖನವನ್ನು ತೆಗೆದುಕೊಳ್ಳೋಣ. ಇಲ್ಲಿ ಉಕ್ತಲೇಖನ ಪದಗಳನ್ನು ಬರೆಯಲಾಗಿದೆ ಹಾಗೂ ತಪ್ಪಾದಂಥ ಪದಗಳನ್ನು ಸರಿಪಡಿಸಿ ಇಲ್ಲಿ ಬರಿಬೇಕಾಗಿರುತ್ತೆ. ಧನ್ಯವಾದಗಳು.